ನಮಸ್ಕಾರ ವೀಕ್ಷಕರೇ, ನಾವು ಚಾಲುಕ್ಯ ನ್ಯೂಸ್ ನಿಂದ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಸಾಮಾಜಿಕ ಕಳಕಳಿಗೋಸ್ಕರ ಮಾಡ್ತಾನೆ ಇರ್ತವೆ. ಸೊ ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಜೊತೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಶ್ರೀಯುತ KT ತಿಪ್ಪೇಸ್ವಾಮಿ ಅವರು ನಮ್ಮ ಚಾನೆಲ್ಗೆ ಬಂದಿದ್ದಾರೆ. ಸೊ ಮಕ್ಕಳ ರಕ್ಷಣೆಯ ಬಗ್ಗೆ ಸರ್ಕಾರ ಏನೆಲ್ಲ ನೀತಿ ನಿಯಮಗಳನ್ನ ಇಟ್ಕೊಂಡಿದೆ, ಸೊ ಸರ್ಕಾರ ಯಾವೆಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಯೋಜನೆಗಳು ಯಾವೆಲ್ಲ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಎಲ್ರಿಗೂ ಕೂಡ ತಿಳಿಸ್ಕೊಡೋಕೋಸ್ಕರ ನಮ್ಮ ಚಾನೆಲ್ಗೆ ಬಂದಿದ್ದಾರೆ. ತಮಗೆ ಚಾಲುಕ್ಯ ನ್ಯೂಸ್ ಪರವಾಗಿ ತುಂಬುವುದೇ ಸ್ವಾಗತವನ್ನು ಕೋರ್ತೇವೆ. ಥ್ಯಾಂಕ್ ಯು ಸರ್. ಸೊ ತಾವು ಸದಸ್ಯರಾಗಿ ಸುಮಾರು 6 ತಿಂಗಳಾಯ್ತು ಕರ್ನಾಟಕ ಸರ್ಕಾರ, 1.5 ವರ್ಷದಿಂದ ಮಾಡ್ತಾ ಇದ್ರಿ. ಸೊ ಇಡೀ ರಾಜ್ಯದ ಎಲ್ಲಾ ಭಾಗಕ್ಕೆ ಓಡಾಡ್ತಾ ಇದ್ರಿ. ಸೊ ಏನ್ ಅನ್ನಿಸ್ತಾ ಇದೆ ಸರ್ ಈ ಒಂದು ಪದವಿಯನ್ನ ತೆಗೆದುಕೊಂಡು ತಮಗೆ? ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈ ರಾಜ್ಯದಲ್ಲಿ ಮಕ್ಕಳಿಗಿರುವ ಎಲ್ಲ ಹಕ್ಕುಗಳು ಅಂತ ಏನು ನಾವು ಮಾತಾಡ್ತೀವಿ, ಆ ಎಲ್ಲ ಹಕ್ಕುಗಳನ್ನು ಮಕ್ಕಳಿಗೆ ಸಿಗುವಂತೆ ಖಾತ್ರಿಪಡಿಸಿಕೊಳ್ಳುವಂತಹ ಒಂದು ಮಹತ್ತರ ಹೊಣೆಗಾರಿಕೆಯನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಹೊಂದಿದೆ. ನಾನು ಕಳೆದ 15 ವರ್ಷಗಳಿಂದ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳ ಸಬಲೀಕರಣ ಮತ್ತು ಅವರ ವಿಕಾಸ ಹಾಗೂ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಮಕ್ಕಳನ್ನು ಪರಿಣಾಮಕಾರಿಯಾಗಿ ತೊಡಗಿಸ್ಬೇಕು ಅನ್ನೋ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಬೇರೆ ಬೇರೆ ಹಂತದಲ್ಲಿ ಸರ್ಕಾರೇತರ ಸಂಸ್ಥೆಗಳಲ್ಲಿ, ಸರ್ಕಾರದ ಬೇರೆ ಬೇರೆ, ಈಗ ಉದಾಹರಣೆ ಡಿಸ್ಟಿಕ್ ಇನ್ಸ್ಪೆಕ್ಷನ್ ಕಮಿಟಿ ಇರ್ಬೋದು, ಆ ಥರದ್ದು ಬೇರೆ ಬೇರೆ ಸರ್ಕಾರದ ವಿವಿಧ ಇಲಾಖೆಗಳ ಸಮಿತಿಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೆ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಕಳೆದ 1.5 ವರ್ಷದಿಂದ ಕರ್ನಾಟಕದ ಉದ್ದಗಲಕ್ಕೂ ಪ್ರವಾಸ, ಪರಿಶೀಲನಾ ಭೇಟಿ, ಮಕ್ಕಳಿಂದ ಅಹವಾಲು ಸ್ವೀಕಾರ ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಎನ್ನುವಂಥದ್ದು ದೂರು ಸ್ವೀಕಾರ, ವಿಚಾರಣೆ, ತನಿಖೆ, ಹೀಗೆ ಹಲವಾರು ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಮಕ್ಕಳ ಹಕ್ಕುಗಳ ರಕ್ಷಣೆ ಭಾಳ ದೊಡ್ಡ ಜವಾಬ್ದಾರಿ. ಅಂಥ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದ್ದು ನನಗೆ ಅದು ಖುಷಿ ಮತ್ತು ಕಳೆದ 1.5 ವರ್ಷದ ನನ್ನ ಜರ್ನಿ ಭಾಳ ಸಂತೋಷ ಕೂಡ ಕೊಟ್ಟಿದೆ. ಮಕ್ಕಳ ಕ್ಷೇತ್ರಕ್ಕೆ ಒಂದು ಸಣ್ಣ ಕೊಡುಗೆ ಕೊಡಲಿಕ್ಕೆ ಕೆಲಸ ಆಗ್ತಾ ಇದೆ. ಸೊ ಮಕ್ಕಳು ಅಂತಂದಾಗ ಬಹಳ ಮುಖ್ಯವಾಗಿ ನಮಗೆ 2 ಇಲಾಖೆಗಳು, ಒಂದು ಶಿಕ್ಷಣ ಇಲಾಖೆ, ಮತ್ತೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇವೆರಡೂ ಕೂಡ ಬಹಳ ಹೋರಾಟವನ್ನ ಮಾಡಬೇಕು ಮತ್ತು ರಕ್ಷಣೆಗೆ ನಿಲ್ಬೇಕಾಗಿರುವಂಥದ್ದು. ಆದ್ರೆ ಇತ್ತೀಚೆಗೆ ಆ 2 ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ? ಮೊದಲನೇದು, ನಮ್ಮ ದೇಶದ ಒಟ್ಟು ಜನಸಂಖ್ಯೆನಲ್ಲಿ 40% ನಾವು ಮಕ್ಕಳು ಅಂತ ಕರಿತೀವಿ. 40% ಇದ್ದಾರೆ. ಬಿಲೋ 18 ಈ ದೇಶದಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಮಕ್ಕಳು ಅಂತೀವಿ. ಅದರಲ್ಲಿ 40% ಒಟ್ಟು ಜನಸಂಖ್ಯೆನಲ್ಲಿ ಮಕ್ಕಳಿದ್ದಾರೆ. ಇಂತಹ ಮಕ್ಕಳು, ದೇಶದ ಜನಸಂಖ್ಯೆಯ ದೊಡ್ಡ ಭಾಗವಾದಂಥ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ನಾವು ವಿಶ್ವ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೂ ಕೂಡ ಭಾರತ ಸರ್ಕಾರ ಸಹಿ ಮಾಡುವ ಮೂಲಕ ಕೆಲಸ ಮಾಡ್ತಾ ಇದ್ದೀವಿ. ಒಂದು, ನೀವು ಹೇಳಿದಾಗ 2 ಇಲಾಖೆಯ ಜೊತೆಗೆ ಇನ್ನು ಉಳಿದಿರೋ ಎಲ್ಲ ಇಲಾಖೆಯವ್ರಿಗೂ ಕೂಡ ಮಕ್ಕಳಿಗೆ ಕೆಲಸ ಮಾಡಬೇಕು, ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಮಾನ ಜವಾಬ್ದಾರಿಗಳಿದ್ದಾವೆ. ಆದರೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯವರು ಹೆಚ್ಚಿನ ಸಂಖ್ಯೆಯ ಮಕ್ಕಳನ್ನು ಅಡ್ರೆಸ್ ಮಾಡ್ಬೋದು. ಆದರೆ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದದ್ದು ಬೇರೆ ಇಲಾಖೆನೂ ಇದೆ. ಇವಾಗ ಉದಾಹರಣೆ ಪೊಲೀಸ್ ಇಲಾಖೆ ಇದರಲ್ಲಿ ಕೆಲಸ ಮಾಡಬೇಕು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದರಲ್ಲಿ ಕೆಲಸ ಮಾಡಬೇಕು, ವಸತಿ ನಿಲಯಗಳನ್ನು ನೋಡ್ತಾ ಇರುವಂಥ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೋಡಬೇಕು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ICPS ಅಡಿಯಲ್ಲಿ ಅದು ಕೆಲಸ ಮಾಡಬೇಕು. ಹೀಗೆ ಹಲವಾರು ಇಲಾಖೆಗಳು ಮಕ್ಕಳಿಗೆ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಶಿಕ್ಷಣ ಇಲಾಖೆಗೆ ಒಂದು ವಿಶೇಷವಾದಂಥ ಜವಾಬ್ದಾರಿ. ಯಾಕೆಂದರೆ ಅತಿ ಹೆಚ್ಚು ರಾಜ್ಯದ ಮಕ್ಕಳ ಜೊತೆ ದಿನನಿತ್ಯ ನೇರವಾಗಿ ಕೆಲಸ ಮಾಡುವಂಥ ಒಂದು ಇಲಾಖೆ ಅದು ಶಿಕ್ಷಣ ಇಲಾಖೆ. ಅಲ್ಲಿ ಲಕ್ಷಾಂತರ ಮಕ್ಕಳು, ಸುಮಾರು ಹೆಚ್ಚು ಕಮ್ಮಿ 43,000 ಶಾಲೆಗಳಿದ್ದಾವೆ ಕರ್ನಾಟಕದಲ್ಲಿ ನಮ್ಮದು. ಈ 43,000 ಶಾಲೆಗಳಲ್ಲಿ ಲಕ್ಷಾಂತರ ಮಕ್ಕಳು ಪ್ರತಿದಿನ ಕಲಿಕೆ, ಈಗ ಬರೀ ಕಲಿಕೆ ಅಷ್ಟೇ ಅಲ್ಲ, ಮಕ್ಕಳಿಗೆ ಕಲಿಕೆ, ಪೌಷ್ಟಿಕತೆ ಮತ್ತು ರಕ್ಷಣೆ 3 ಆಯಾಮ ಇದೆ. ಈಗ ಬಿಸಿಯೂಟ, ಕರ್ನಾಟಕದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಮೂಲಕ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋ ಒಂದು ಕೆಲಸ ನಡೀತಾ ಇದೆ ಅಲ್ಲಿ. ಅದ್ರ ಜೊತೆ ಶಾಲೆಯಲ್ಲಿ ಒಂದು ಮಗು ಬರುತ್ತೆ ಅನ್ನೋದಾದರೆ ಆ ಮಗುಗೆ ಅಲ್ಲಿ ಕೇವಲ ಕಲಿಕೆ ಹಾಗೂ ಪೌಷ್ಟಿಕ ಆಹಾರ ಅಲ್ಲ, ರಕ್ಷಣೆ ಕೂಡ ಸಿಗುತ್ತೆ ಅಂತ. ಒಂದು ವೇಳೆ ಯಾವ ಮಗು ಈ ಶಾಲೆಯನ್ನು ಬಿಟ್ರೆ ಈಗ ಶಾಲೆ ಬಿಟ್ಟ ಮಕ್ಕಳು ಅಂತ ನಾವು ಹೇಳ್ತಿರ್ತೀವಲ್ಲ, ಶಾಲೆ ಬಿಟ್ಟರೆ ಬಹುಶಃ ಇಂಥ ಮಗುವೇ ಬಾಲ ಕಾರ್ಮಿಕನಾಗ್ಬೋದು, ಬಾಲ್ಯ ವಿವಾಹಕ್ಕೊಳಗಾಗ್ಬೋದು, ಲೈಂಗಿಕ ದೌರ್ಜನ್ಯಕ್ಕೊಳಗಾಗ್ಬೋದು, ಇನ್ನಿತರ ಯಾವುದೇ ರೀತಿಯಾದಂಥ ವಿಪತ್ತುಗಳಿಗೆ, ಅಪಘಾತಗಳಿಗೆ, ಸಮಸ್ಯೆಗಳಿಗೆ ಒಳಗಾಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ನಮ್ಮ RTE ಅಂತ ಏನು ಕರಿತೀವಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ, ಅದರ ಅನುಸಾರ 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳು ಈ ದೇಶದಲ್ಲಿ ಅವ್ರಿಗೆ ನಾವು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ನ ಕೊಡಬೇಕು ಅನ್ನುವ ನಿಯಮ ಬಂದಿದ್ದು. ಮತ್ತು ಈಗ ಇತ್ತೀಚೆಗೆ ಕರೋನಾ ಆದ ನಂತರದ
ಪರಿಸ್ಥಿತಿಗಳನ್ನ ನೋಡಿದಾಗ ನಮಗೆ ಇವತ್ತು ಭಾರತ ಇನ್ನೂ ಕೂಡ ಬಾಲ್ಯ ವಿವಾಹ ಆ ಥರದ್ದು ಬೇಸಿಕ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ಮಗುವನ್ನ ನಾವು ಶಾಲೆಯಲ್ಲಿ ಇರೋದನ್ನ ಮೊದಲಿಗೆ ಎನ್ಶೋರ್ ಮಾಡ್ಕೊಳ್ಳೋದೇ ನಮ್ಮ ಮೊದಲ ಜವಾಬ್ದಾರಿ. ಆ ಕೆಲಸ ಏನಾಗಬೇಕು, ಆ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಶಾಲಾ ಶಿಕ್ಷಣ ಇಲಾಖೆ. ಹಾಗಾಗಿ ಎಲ್ಲ ಇಲಾಖೆಯವರು, ಪೋಷಕರು, ಸಮುದಾಯ ಎಲ್ಲ ಜೊತೆ ಸೇರಿದಾಗ ಮಾತ್ರ ಮಕ್ಕಳ ಹಕ್ಕುಗಳ ರಕ್ಷಣೆ. ಕೇವಲ ಯಾವುದೋ ಇಲಾಖೆಗೆ ಗುತ್ತಿಗೆ ಕೊಟ್ಟರೆ ಮಕ್ಕಳ ರಕ್ಷಣೆ ಆಗುತ್ತೆ ಅನ್ನೋದು ಸುಳ್ಳು. ಈ ಸಮಾಜ ಕೂಡ ಅದರಷ್ಟೇ ಕೆಲಸ ಮಾಡ್ಬೇಕು. ಯಾಕೆಂದ್ರೆ ಸರ್ಕಾರಕ್ಕೆ ಅದರದೇ ಆದಂಥ ಮಿತಿಗಳಿದ್ದಾವೆ. ಸರ್ಕಾರ ಮಾಡ್ಬೇಕಾದ್ರೆ ಕೆಲವು ಕೆಲಸ ಇದ್ದಾವೆ, ಸಮಾಜಕ್ಕೆ ಮಾಡ್ಬೇಕಾದಂಥ ಕೆಲವು ಕೆಲಸಗಳಿದ್ದಾವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೂಡ ಈಗ ಉದಾಹರಣೆ ಶಾಲಾ ಶಿಕ್ಷಣ ಇಲಾಖೆ 1ನೇ ತರಗತಿಯಿಂದ ಮೇಲ್ಪಟ್ಟು ಮಕ್ಕಳ ಇದು ಜವಾಬ್ದಾರಿ ನೋಡ್ತಾ ಇದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 1ನೇ ತರಗತಿಯಿಂದ ಅಂದ್ರೆ ಪ್ರಾಥಮಿಕ ಪೂರ್ವ ಶಿಕ್ಷಣದ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ತೆರೆಯುವ ಮೂಲಕ ಅವ್ರಿಗೆ ಮಗುವಿಗೆ ಮೊದಲಿಗೆ ನಮ್ಮ ಮಕ್ಕಳ ಹಕ್ಕುಗಳಲ್ಲಿ ನಾವು ನೋಡಿದಾಗ, ಮತ್ತು ಫಂಡಮೆಂಟಲ್ ರೈಟ್ಸೇ ತಗೊಳ್ಳಿ, ರೈಟ್ ಟು ಲಿವ್, ಅದು ಎಲ್ಲ ಮನುಷ್ಯನ ಹಕ್ಕು, ಬರೀ ಮಗುವಿನ ಹಕ್ಕಲ್ಲ. ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ. ಬದುಕುವ ಹಕ್ಕು ಅಂದ್ರೆ ಮಗುವಿಗೆ ಇನ್ನು ತಾಯಿಯ ಗರ್ಭಾವಸ್ಥೆಯಲ್ಲಿ ಇದ್ದಾಗ್ಲೇನೆ ಚುಚ್ಚುಮದ್ದುಗಳು ಕೊಡ್ತಾ ಇದೆ ಅಲ್ವಾ, ನಾವು ನೋಡ್ತಿದ್ದೀವಿ. ಆರೋಗ್ಯ ಇಲಾಖೆ, ಮಹಿಳಾ ಮಕ್ಕಳ ಅಭಿವೃದ್ಧಿ, ಅಲ್ಲಿ ಗರ್ಭಿಣಿ ಬಾಣಂತಿಯರದೆಲ್ಲ ಕೆಲಸಗಳು ನಡೆಯಿತು. ಪಾಪ ಸಾಕಷ್ಟು ಸರ್ವಿಸಸ್ನ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾ ಇದ್ದಾರೆ. ಎಲ್ಲಿ? ಥ್ರೂ ಅಂಗನವಾಡಿ ಮೂಲಕ. ಅಲ್ಲಿ ಬರೀ ಕೇವಲ 6 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳು ಅಷ್ಟಲ್ಲ, ಗರ್ಭದಿಂದಲ್ಲಿರುವಂತ ಹಿಡಿದು 6 ವರ್ಷದವರೆಗಿನ ಮಕ್ಕಳ ಒಟ್ಟು ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಗೊಂಡಿದೆ ನೇತೃತ್ವ. ಅಲ್ಲಿ ಅವರಿಗೆ ಫುಡ್ ಕೊಡುವಂಥದ್ದು, ಆರೋಗ್ಯ, ಚುಚ್ಚುಮದ್ದುಗಳು, ಇವೆಲ್ಲ ಸೇವೆಯನ್ನು ಅವರು ಕೊಡ್ತಾ ಇದ್ದಾರೆ. 2 ಇಲಾಖೆನೂ ಕೆಲಸ ಮಾಡ್ತಾ ಇದೆ. ಬಟ್ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ಸ್ಕೋಪ್ ಇದೆ. ಹಂಗೆ ಸಂಪೂರ್ಣ ಅದ್ಭುತವಾಗಿ ಕೆಲಸ ಆಗ್ತಿದೆ ಅಂತಲ್ಲ, ಇನ್ನೂ ಸಾಕಷ್ಟು ಸವಾಲುಗಳನ್ನ ನಾವು ಗುರುತಿಸಿದೀವಿ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ 100 ಪ್ರಕರಣಗಳು ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾಗಿದೆ. ಉದಾಹರಣೆ ಗುಣಮಟ್ಟದ ಶಿಕ್ಷಣ, ಶಾಲೆಗಳಲ್ಲಿ ಮೂಲಭೂತ ಕುಡಿಯ ನೀರು, ಶೌಚಾಲಯ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದಿದೆ. ಇವತ್ತಿಗೂ ಕೂಡ ಒಂದು ಲೆಕ್ಕಾಚಾರದ ಪ್ರಕಾರ RTE ಹೇಳುವ ಒಂದು ಶಾಲೆ ಅಂತ ಡಿಫೈನ್ ಮಾಡಿದೆ. ಶಾಲೆಯಲ್ಲಿ ಏನಿರಬೇಕು ಅಂತ ಹೇಳುತ್ತೆ ಅಂತ ಸುಮಾರು 9 ಸೌಲಭ್ಯಗಳ ಪೈಕಿ ಆ 9 ಇರುವಂತ ಶಾಲೆಗಳ ಸಂಖ್ಯೆ ನೀವು ನೋಡಿದ್ರೆ 100ರಲ್ಲಿ 23 ಅಂತ, ಅಂದ್ರೆ 23%. ಅದು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿರುವಂತ ಸಂಗತಿ. ಸರ್ಕಾರವಾಗಿ ನಾವಿನ್ನೂ ಕೂಡ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಮನುಷ್ಯನ ಮೂಲಭೂತವಾದಂತ ಹಕ್ಕು, ಈಗ ಎಜುಕೇಶನ್ ಅನ್ನೋದು ಫಂಡಮೆಂಟಲ್ ರೈಟ್. ಈ ಫಂಡಮೆಂಟಲ್ ರೈಟ್ ಅಂತ ಏನ್ ಮಾತಾಡ್ತಿದ್ವಿ, ಇದನ್ನ ನಾವು ಮಾಡಕ್ ಸಾಧ್ಯ ಆಗಿರೋದು ಇನ್ನು 23%. ಹಾಗಾಗಿ ಮಾಡುವ ಕೆಲಸ ಬೆಟ್ಟದಷ್ಟಿದೆ, ಮಾಡಿರೋದು ಅಲ್ಪ. ಈ ನಡುವೆ ತಾವೇ ಹೇಳ್ತಾ ಇದ್ರಿ, ಮೊನ್ನೆ 2-3 ದಿನಗಳ ಹಿಂದೆ ಕೊರಟಗೆರೆಯಲ್ಲಿ ಆದಂತ ಒಂದು ದಾರುಣ ಘಟನೆ, ಒಂದು ಮಗು ಶಾಲೆಗೆ ಇಲ್ಲಿದ್ದಂತ ಸಂದರ್ಭದಲ್ಲಿ ಸಾವನ್ನಪ್ಪಂಥದ್ದು, ಅಥವಾ ನಿನ್ನೆ ತಿಪ್ಟೂರಿನಲ್ಲಿ 2 ಮಕ್ಕಳು ನೀರಿಗೆ ಬಿದ್ದು ಸಾವನ್ನಪ್ಪಂಥದ್ದು. ಇವೆಲ್ಲ ನೋಡ್ತಾ ಹೋದಾಗ ಇದಕ್ಕೆ ಯಾರು ಹೊಣೆ ಅಂತ? ಪೋಷಕರನ್ನ ಹೊಣೆ ಮಾಡ್ಬೇಕಾ, ಸರ್ಕಾರನ ಹೊಣೆ ಮಾಡ್ಬೇಕಾ, ಅಥವಾ ಶಾಲೆಯವ್ರನ್ನ ಹೊಣೆ ಮಾಡ್ಬೇಕಾ, ಅಥವಾ ಇಲ್ಲಿ ಎತ್ತಿನೊಳೆ ಅಧಿಕಾರಿಗಳನ್ನ ಹೊಣೆ ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಸೊ ಅಧಿಕಾರಿಗಳು ಹೋಗ್ತೀರಿ, ನೀವು ಕೂಡ ಇವತ್ತು ವಿಸಿಟ್ ಮಾಡಿದಿರಿ, ಹೋಗಿದಿರಿ, ಅವ್ರಿಗೇನೋ ಹೇಳಿದ್ರಿ, ಬಂದ್ರಿ. ಆದ್ರೆ ಮಕ್ಕಳನ್ನ ಕಳ್ಕೊಂಡಂತವರ ಪೋಷಕರ ಪರಿಸ್ಥಿತಿ ಇವತ್ತು ತುಂಬಾ ಕೆಟ್ಟದಾಗಿದೆ ಅಂತ ಅನ್ನಿಸ್ತಿದೆ. ನೋಡಿ, ಇದು ಒಂದು ಘಟನೆ ನಡೆದು ಜೀವ ಹೋದ್ಮೇಲೆ ಯಾವ ಇಲಾಖೆ, ಯಾವ ಥರದ ಪರಿಹಾರ, ಯಾವ ಕೇಸು, ಏನಾದರೂ ಏನು ಪ್ರಯೋಜನ, ಅದು ಬೇರೆ ರೀತಿ. ಆದರೆ ಹೋಗಿರೋ ಜೀವನ ಯಾರೂ ತಂದು ಕೊಡಕ್ಕೆ ಸಾಧ್ಯ ಇಲ್ಲ. ಮತ್ತು ಎರಡನೇದು, ಒಂದು ಸಿಸ್ಟಮ್ ಆಗಿ ಅಂದರೆ ಸರ್ಕಾರಕ್ಕಿರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಇಂಪ್ಲಿಮೆಂಟ್ ಏಜೆನ್ಸೀಸ್ ಇರ್ಬೋದು, ಈ ಥರದ್ದು ವಿಶೇಷವಾಗಿ ಸುರಕ್ಷತೆ, ಕೆಲಸ ಮಾಡುವ ಸ್ಥಳದಲ್ಲಿ ಸುರಕ್ಷತೆ ಅನ್ನೋದನ್ನ ಭಾಳ ಆದ್ಯತೆಯಾಗಿ ನೋಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಹಲವಾರು ರೀತಿಯಾದಂಥ ಅವಘಡಗಳು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಮೊನ್ನೆ ಸುಮಾರು ಕಳೆದ ಒಂದು 4-5 ದಿನಗಳ ಹಿಂದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದ ಸುದ್ದಿಯನ್ನು ನೋಡಿದ್ರೆ, ಕಳೆದ 3 ವರ್ಷದಲ್ಲಿ ಮಕ್ಕಳು ಅಸಹಜ, ಈ ಥರ ವಿವಿಧ ರೀತಿಯಲ್ಲಿ ಅಸಹಜವಾಗಿ ಸಾವನ್ನಪ್ಪಿದ್ದ ಪ್ರಕರಣ ಕರ್ನಾಟಕದಲ್ಲಿ more than 5,500 ಮಕ್ಕಳು ಸತ್ತೋಗಿದ್ದಾರೆ. ಅಂದ್ರೆ ಏನಂತಾರೆ, ಉದಾಹರಣೆ ಈಗ ಕೆರೆ, ಕಟ್ಟೆ, ಕೃಷಿ ಹೊಂಡ, ಬಾವಿ, ಕಲ್ಕ್ವಾರಿ ಇವುಗಳಲ್ಲಿ ಮಕ್ಕಳು ಬಿದ್ದಿರುವಂಥದ್ದು. ನೆನ್ನೆ ಹೋಗಿರೋದ್ ಘಟನೆ ಕೂಡ ಸೇಮ್ ಅದೇ ತರದೊಂದು ಕಾಲುವೆ, ಎತ್ತಿನಹೊಳೆ ಕಾಮಗಾರಿ ನಡೀತಾ ಇರುವಂತದ್ರಲ್ಲಿ ಒಂದು ಗುಂಡಿ ಇದೆ, ಆ ಗುಂಡಿನಲ್ಲಿ ಮಕ್ಕಳು ಬಿದ್ದಿದ್ದಾರೆ ಅನ್ನುವಂಥದ್ದು ಇರ್ಬೋದು. ಆನಂತರ ಶಾಲೆ ಮತ್ತು ಸುತ್ತಮುತ್ತ ವಿದ್ಯುತ್ ಅಪಘಾತಗಳಿಂದ ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಇವೆಲ್ಲ ಸಾಕಷ್ಟು ನಡೀತಾ ಇದೆ. ನೋಡಿ, ಸರ್ಕಾರ ಮತ್ತು ಸಿಸ್ಟಮ್ ಆಗಿ ಕೆಲವಕ್ಕೆ ಪರಿಹಾರಗಳನ್ನ ಕೊಡಕ್ ಸಾಧ್ಯ ಇದೆ. ಇವಾಗ ಉದಾಹರಣೆಗೆ ಶಾಲಾ ಆವರಣದಲ್ಲಿ ಏನಾಗಬೇಕು, ವಿದ್ಯುತ್ ತಂತಿ ಆದೋಗಿರೋದು, ಟ್ರಾನ್ಸ್ಫಾರಮ್, ಜಂಪ್ಗಳೆಲ್ಲ ಹಾಕಿರೋದು ಸಮಸ್ಯೆಗಳು ಇರುವಂಥದ್ದು ಇತ್ತು. ನಾವು ಮಾನ್ಯ ರಾಕೇಶ್ ಕುಮಾರ್ ಅವರು ಇಲ್ಲಿ DC ಆಗಿದ್ದಾಗ ನಾನು ಅವರನ್ನ ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಏನು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಥರದ್ದು, ಯಾಕೆಂದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೋರಾ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಒಂದು ಮಗು ಸಾವನ್ನಪ್ಪಿದ ಪ್ರಕರಣ ಆಯಿತು.
ಹಾಗಾಗಿ ನಾವು ಆ ಕೇಸನ್ನು ಇಟ್ಕೊಂಡ್ಮೇಲೆ ನಾನು ಅವ್ರ ಜೊತೆ ಮಾತಾಡಿದಾಗ ಒಂದು ಏನು ಮಾಡಿದ್ವಿ, ಇಡೀ ತುಮಕೂರು ಜಿಲ್ಲೆಯಲ್ಲಿ ಇಂಥ ಶಾಲೆಗಳು ಎಷ್ಟು ಶಾಲೆಗಳ ಮೇಲೆ ಈ ಥರದ್ದು ಅದೋಗಿದೆ, ಒಂದು ಪುಟ್ಟ ಸಮೀಕ್ಷೆ ಮಾಡೋಣ ಅಂತೇಳಿ ಸಮೀಕ್ಷೆ ಎಲ್ಲ ಮಾಡಿಸ್ವಿ. ಸುಮಾರು ನಮಗೆ ಕಂಡು ಬಂದಿದ್ದು 508 ಶಾಲೆಗಳ ಮೇಲೆ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಗೊತ್ತಾಯಿತು ನಮಗೆ. ಗೊತ್ತಾದ್ಮೇಲೆ ಮಾನ್ಯ DC ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ KEB ಅವ್ರಿಗೆ ಹೇಳಿ, ಆನಂತರ ಮಕ್ಕಳ ಹಕ್ಕುಗಳ ಆಯೋಗ, ಮಕ್ಕಳ ರಕ್ಷಣಾ ಘಟಕ ಇವರೆಲ್ಲರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಮಾ ಮಹಾದೇವನ್ರವ್ರ ಗಮನಕ್ಕೆಲ್ಲ ತಂದ ಮೇಲೆ ಅಂತಿಮವಾಗಿ ಇಂಧನ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಒಂದು ಸುತ್ತೋಲೆ ಹಾಕ್ಸಿ, ಇಡೀ ರಾಜ್ಯದ ಎಲ್ಲ ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆ ಹಾಕ್ಸಿ ಎಲ್ಲ ಪರಿಣಾಮಕಾರಿಯಾಗಿ ನೋಡಿದಾಗ ಹೆಚ್ಚು ಕಮ್ಮಿ 80% ಶಾಲೆಗಳಲ್ಲಿ ಇವತ್ತು ತೆರವು ಮಾಡುವಂಥ ಒಂದು ಕೆಲಸ ಆಯಿತು ಕಳೆದ 2 ವರ್ಷದಲ್ಲಿ. ನೋಡಿ, ಇದು ಒಂದು ಸಿಸ್ಟಮ್ ಆಗಿ ರೆಸ್ಪಾಂಡ್ ಮಾಡುವಂಥ ರೀತಿ. ಅದ್ರ ಬಿಟ್ಟರೆ ಈಗ ನಿಮ್ಗೆ ಅಸಹಜ ಸಾವಿನಲ್ಲಿ 2ನೇ ಅಂಥದ್ದು ನೀರಿನಲ್ಲಿ ಬಿದ್ದು ಮಕ್ಕಳು ಸಾವನ್ನಪ್ತಾ ಇರೋದು ಭಾಳ ಇನ್ನೊಂದು ಗಂಭೀರವಾದಂಥ ವಿಷಯ. ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆನಲ್ಲಿ ಅಂಥ ಸಾಕಷ್ಟು ಪ್ರಕರಣಗಳು ಕಂಡು ಬಂದಿದೆ. ಇದಕ್ಕೆ ನಾವು ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮತ್ತು ICPS ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆಯ ಜಾಯಿಂಟ್ ಆಗಿ ಸುಮಾರು 24 ಪುಟಗಳ ಒಂದು SOPsನ ನಾವು ಪ್ರಿಪೇರ್ ಮಾಡಿಸಿದ್ವಿ ರಾಜ್ಯಕ್ಕೆ. ಉದಾಹರಣೆಗೆ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಕೃಷಿ ಹೊಂಡಗಳನ್ನು ಕೊಡುವಂತ ಮಾಡಬೇಕಾದ್ರೆ ಕೃಷಿ ಹೊಂಡವನ್ನ ಅದರ ಸುರಕ್ಷತೆ ಹೇಗಿರಬೇಕು. ಉದಾಹರಣೆ ಕಲ್ಲು ಕ್ವಾರಿ, ಅಕಾರ್ಡಿಂಗ್ ಟು ಮೈನಿಂಗ್ ಆಕ್ಟ್ ಹೇಗೆ ಕ್ವಾರಿ ಕೆಲಸ ಮುಗಿದ ಮೇಲೆ, ಗಣಿಗಾರಿಕೆ ಮುಗಿದ ಮೇಲೆ ಗಣಿಗಾರಿಕೆ ಮುಗಿದ ಸ್ಥಳವನ್ನು ಹೇಗೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಅನ್ನೋ ನಿಯಮಗಳಿದಾವೆ. ಇಂಥ ಎಲ್ಲವನ್ನ ಹೇಗೆ ಅನುಸರಿಸಬೇಕು ಅನ್ನುವ ಕಾರಣಕ್ಕೆ ಒಂದು 24 ಪುಟಗಳ ಒಂದು SOPಯನ್ನು ಪ್ರಿಪೇರ್ ಆಗಿ ಅದು ಗಣಿ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ, ಮತ್ತು ಕೃಷಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಎಲ್ಲ ಇಲಾಖೆಯವರಿಗೆ ತರಬೇತಿ ಮಾಡಿಸ್ಬೇಕು ಅಂತ 3 ವರ್ಷದಿಂದನೇ ಸುತ್ತೋಲೆ ಕೂಡ ಬಂದಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಆ ಥರದ್ದು ಸಮಸ್ಯೆ ಬಂತು, ಅಡ್ವೊಕಸಿ ಮಾಡಿದ್ವಿ, ವ್ಯವಸ್ಥೆ ಆಯಿತು. ಈಗ ನೀವು ನೋಡ್ತಿದ್ರಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಈಗ ಬರ್ತಾ ಇರೋ ಕೃಷಿ ಭಾಗ್ಯಕ್ಕೆ ಕಡ್ಡಾಯ ಫೆನ್ಸಿಂಗ್ ಇರಬೇಕು ಅಂತ ಸರ್ಕಾರ ಹಣನೇ ಕೊಟ್ಟು ಮಾಡ್ತಾ ಇದೆ. ಈಗ 2ನೇ ಪ್ರಶ್ನೆ ಬರುತ್ತೆ, ಇದು ಒಂದು ಸರ್ಕಾರವಾಗಿ ರೆಸ್ಪಾಂಡ್ ಮಾಡಿದ ರೀತಿ. ಈಗ ಸಮಾಜ ಬರೀ ಸರ್ಕಾರದ ಮೇಲೆ ಜವಾಬ್ದಾರಿಯಾಗಿ ಕೂತ್ಕೊಳ್ಳೋಕ್ಕಲ್ಲ. ಈಗ ಫೆನ್ಸಿಂಗ್ ಮಾಡ್ರಪ್ಪ ನೀವು ನಿಮ್ಮ ಕೃಷಿ ಹೊಂಡಕ್ಕೆ ಅಂತ ಹೇಳ್ತಾರೆ, ಇವರು ಫೋಟೋ ತೆಗಿಯಕ್ಕೆ ಮಾತ್ರ ಮಾಡಿ ಆ ಫೋಟೋ ತೆಗೆದು ಬಿಲ್ ಆದ್ಮೇಲೆ ಅದನ್ನ ತೆಗೆದು ಮಕ್ಕಳು ಬಿದ್ದರೆ ಯಾರು ಜವಾಬ್ದಾರಿ? ಹಾಗಾದ್ರೆ ನಾಗರಿಕರಾಗಿ, ಪ್ರಜೆಗಳಾಗಿ, ಒಂದು ಸಮಾಜವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ವೇ? ಎಲ್ಲವನ್ನೂ ಅಂದ್ರೆ ಮಕ್ಕಳ ರಕ್ಷಣೆ ಅಂತಲ್ಲ, ಎಲ್ಲ ವಿಷಯವನ್ನು ಸರ್ಕಾರದ ಗುತ್ತಿಗೆ ಕೊಡೋಕ್ಕಾಗಲ್ಲ, ನಮ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಬ್ಬ ವ್ಯಕ್ತಿಯಾಗಿ. ಈಗ ಉದಾಹರಣೆ, ನಮಗೆ ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಹಕ್ಕುಗಳಿದೆಯೋ ಹಾಗೆ ಜವಾಬ್ದಾರಿಗಳು ಇದೆ ಅನ್ನೋದನ್ನ ನಾವು ಮರಿಬಾರ್ದು. ತುಂಬಾ ಜನ ಹಕ್ಕುಗಳ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ ನಮ್ಗೆ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸರ್ಕಾರ ಮಾಡುವಂತ ಕಾನೂನುಗಳಿಗೆ ನಾವು ಕೂಡ ಬದ್ಧರಾಗಿ ಮಾಡ್ಬೇಕಾಗತ್ತೆ. ಓಕೆ, ಇನ್ನು ಗ್ರಾಮ ಪಂಚಾಯತಿಗಳು, ಸ್ಥಳೀಯ ಪಂಚಾಯತಿಗಳೇನಿದೆ, ಸೊ ಮಕ್ಕಳಿಗೋಸ್ಕರನೇ ಗ್ರಾಮ ಸಭೆಗಳು ಮಾಡಬೇಕು ಅಂತೇಳಿ ಇದೆ ಅಷ್ಟೇ. ಆದ್ರೆ ಎಲ್ಲೂ ಕೂಡ ಆ ಮಟ್ಟದ ಮಕ್ಕಳ ಸಭೆಗಳು ನಡೀತಾ ಇಲ್ಲ, ಮಕ್ಕಳಿಗೆ ನೀಡಬೇಕಾದಂಥ ಸೌಲಭ್ಯಗಳು ನಡೀತಾ ಇಲ್ಲ. ಕನಿಷ್ಠ ಕ್ರೀಡೆಗೆ ಇಷ್ಟು ಕೊಡಬೇಕು, 1-2% ಕೊಡಬೇಕು, ವಿಶೇಷ ಚೇತನರಿಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, SC ST ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ಎಲ್ಲ ಇದೆ. ಅದು ಯಾವುದೂ ಕೂಡ ಇಲ್ಲ. ಅದೆಲ್ಲವನ್ನು ಕೂಡ ಗಾಳಿಗೆ ತೂರುವಂತ ಕೆಲಸ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಭಾರತದ ಸಂವಿಧಾನಕ್ಕೆ ತಂದ 73ನೇ ತಿದ್ದುಪಡಿ ಬಹಳ ಮುಖ್ಯವಾದ ತಿದ್ದುಪಡಿ ಈ ದೇಶದಲ್ಲಿ. ಏನಂದ್ರೆ ಸ್ಥಳೀಯ ಸರ್ಕಾರ ಇರಬೇಕು ಅಂತ. ಡೆಲ್ಲಿಲಿ ಕೂತೋ ಬೆಂಗಳೂರಲ್ಲಿ ಕೂತೋ ನಿಮ್ ದೊಡ್ಡ ಗುಣಿಗೆ ಏನಾಗಬೇಕು ಅಂತ ಡಿಸೈಡ್ ಮಾಡುವ ಅವಕಾಶ ಆಗಬಾರ್ದು ಅದು ಅಂತ. ದೊಡ್ಡ ಗುಣಿಯ ಜವಾಬ್ದಾರಿ ದೊಡ್ಡ ಗುಣಿಯ ಜನರಿಗೆ ಗೊತ್ತಿದೆ. ಅಲ್ಲಿನ ಸಮಸ್ಯೆ ಏನು, ಸವಾಲೇನು, ಎಲ್ಲಿ ಸ್ಕೂಲ್ ಇರಬೇಕು, ಎಲ್ಲಿ ರಸ್ತೆ ಇರಬೇಕು, ಎಲ್ಲಿ ಶೌಚಾಲಯ ಕಟ್ಟಬೇಕು ಅನ್ನೋದೆಲ್ಲ ಅವ್ರ ಸಮಸ್ಯೆಗಳೇನು ಅನ್ನೋದು ಅಲ್ಲಿನ ಜನರಿಗೆ ಗೊತ್ತು. ಯಾರೋ ಡೆಲ್ಲಿಲಿ ಕೂತು ಅಡ್ಮಿನಿಸ್ಟ್ರೇಷನ್ ಮಾಡೋರಿಗೆ ಗೊತ್ತಿಲ್ಲ ಇದು. ಮತ್ತು ಡೆಲ್ಲಿಗೂ ಈಗ ಉದಾಹರಣೆ, ನಿಮ್ ಗುಬ್ಬಿ ತಾಲೂಕಿಗೆ ಏನಾಗಿದ್ದು ಸರಿ ಹೊಂದುವ ಯಾವುದೋ ಒಂದು ಕಾರ್ಯಕ್ರಮ ಉತ್ತರ ಕರ್ನಾಟಕದ ಹಣ್ಣಿಕೇರ ಪಂಚಾಯತಿಗೆ ಉಪಯೋಗ ಆಗಲ್ಲ. ವ್ಯತ್ಯಾಸ ಇದೆ ಕರ್ನಾಟಕದಲ್ಲಿ. ಪ್ರತಿ ಒಂದು 50 ಕಿಲೋಮೀಟರ್ ಹೋದ್ರೆ ಇಡೀ ಸಂಪೂರ್ಣ ಕಲ್ಚರ್ ವ್ಯತ್ಯಾಸ ಇದೆ. ಹಾಗಾಗಿ ನಮ್ಮ ಸ್ಥಳೀಯ ಸರ್ಕಾರವಾಗಿ ಒಂದು ಗ್ರಾಮ ಪಂಚಾಯತಿಗಳು, ಅದರಲ್ಲೂ 40% ಜನಸಂಖ್ಯೆ ಅಂತ ಮಾತಾಡುವ ಮಕ್ಕಳ ಧ್ವನಿಗಳನ್ನು ಕೇಳಿಸ್ಕೊಳ್ಳದೆ ಇದ್ರೆ, ಮಕ್ಕಳನ್ನ ಅಡ್ರೆಸ್ ಮಾಡದೇ ಇದ್ದರೆ ಒಂದು ಒಳ್ಳೆ ಗ್ರಾಮ ಪಂಚಾಯತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಒಳ್ಳೆ ಡೆಮೋಕ್ರಸಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಮೊನ್ನೆ ಎಲ್ಲ ನಾವು ಬೀದರಿಂದ ಚಾಮರಾಜನಗರ ಜಿಲ್ಲೆವರೆಗೂ ಮಾನವ ಸರಪಳಿ ಮಾಡಿದ್ವಿ, ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಡೆಮಾಕ್ರಸಿ. ವಾಟ್ ಈಸ್ ಡೆಮಾಕ್ರಸಿ? ಪ್ರತಿಯೊಬ್ಬರ ಧ್ವನಿಯನ್ನು ಆಲಿಸುವುದು. ಪ್ರತಿಯೊಬ್ಬರ ಧ್ವನಿಯನ್ನು ಆಲಿಸ್ತೀವಿ ಅಂತ ನೀವು ಅಲ್ಲಿ ಕತೆ ಹೊಡೆದು 40% ಮಕ್ಕಳು ಧ್ವನಿನೇ ಆಲಿಸಲಿಲ್ಲ ಅಂದ್ರೆ ನಿಮ್ದು ಎಂತ ಪ್ರಜಾಪ್ರಭುತ್ವ ಆಗಕ್ಕೆ ಸಾಧ್ಯ? ಹಾಗಾಗಿ ಆ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳಿಗೆ ಬಂದಾಗ ರೈಟ್ ಟು ಪಾರ್ಟಿಸಿಪೇಷನ್ ಅಂದ್ರೆ ಭಾಗವಹಿಸುವ ಹಕ್ಕು ಅಂತಿದೆ. ಏನು ಭಾಗವಹಿಸುವ ಹಕ್ಕು ಅಂದ್ರೆ ಮಗುವಿನ ಮೇಲೆ ಅಂದ್ರೆ ಮಕ್ಕಳ ಮೇಲೆ ನೇರವಾಗಿ ಅಥವಾ ಪರೋಕ್ಷವಾಗಿ ಪರಿಣಾಮ ಬೀರುವ ಎಲ್ಲ ವಿಷಯಗಳಲ್ಲಿ ಮಗುವಿನ ಅಭಿಪ್ರಾಯಗಳನ್ನು ಕೇಳಿಸ್ಕೊಳ್ಬೇಕು.
ಅದೊಂದು ರೈಟ್ ಟು ಪಾರ್ಟಿಸಿಪೇಷನ್ ಅನ್ನೋದು ಅದಾಗ್ತಾ ಇಲ್ಲ. ಅದಕ್ಕಾಗಿ ಕಾನೂನು ಕ್ರಮ ಏನ್ ತಗೊಳ್ತೀವಿ? ಇದು ಥಿಯರಿಟಿಕಲ್ ಪಾರ್ಟ್. ಇದನ್ನ ಕೊಡಬೇಕು ದೇಶದಲ್ಲಿ ಅಂತ ಯೋಚನೆ ಮಾಡಿದ ಮೊದಲ ರಾಜ್ಯ ಕರ್ನಾಟಕ. ಅದಕ್ಕಾಗಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನ ನಮ್ಮ ರಾಜ್ಯದಲ್ಲಿ ತಂದಿದೀವಿ. 2006ರಿಂದ ಇದು ಜಾರಿಯಲ್ಲಿದೆ. ಇದು ಈ ಭಾರತ ದೇಶದ ಯಾವ ರಾಜ್ಯದಲ್ಲೂ ಇಲ್ಲ. ಇದು ಯುನೀಕ್. ಇಡೀ ವಿಶ್ವಸಂಸ್ಥೆಗೆ ಬೆಸ್ಟ್ ಪ್ರಾಕ್ಟೀಸ್ ಅಂತ ವರದಿ ಕೊಡ್ತೀವಿ ನಾವು. ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಕರ್ನಾಟಕದಲ್ಲಿ ಬಹಳ ಉನ್ನತ ಆಶಯದಿಂದ ತಂದಿರೋದು ಇದನ್ನ. ಆದ್ರೆ ನಿಮ್ ಪ್ರಶ್ನೆ ಏನಿದೆ ಇಲ್ಲಿ, ಇಂಥ ಅದ್ಭುತವಾದ ಚಿಂತನೆಗಳಿಂದ ಬಂದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಪಂಚಾಯತಿಗಳಲ್ಲಿ ಸರಿಯಾಗಿ ನಡೀತಿಲ್ಲ ಅನ್ನೋದೊಂದು ಇದೆ. ಹೌದು, ನಾವು ಸಾಕಷ್ಟು ಪಂಚಾಯತಿಗಳಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಮಾಡಿರೋ ಪಂಚಾಯತಿನೂ ನೋಡಿದೀವಿ. ಇದ್ರ ಬಗ್ಗೆ ತೀವ್ರ ನಿರ್ಲಕ್ಷ್ಯ ವಹಿಸಿರುವಂತವ್ರು ನಾವು ನೋಡಿದೀವಿ. ಶೇಕಡ ಒಂದು 50% ಅಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಇನ್ನೂ ಕೂಡ ಮಕ್ಕಳ ಗ್ರಾಮ ಸಭೆನೇ ಸರಿಯಾಗಿ ಅರ್ಥ ಆಗಿಲ್ಲದೆ ಇರೋದನ್ನ ಅಧಿಕಾರಿಗಳು ನೋಡಿದ್ವಿ. ಆ ಕಾರಣಕ್ಕೆ ಪಂಚಾಯತ್ ರಾಜ್ ಇಲಾಖೆಯ ಉನ್ನತಾಧಿಕಾರಿಗಳು, ಮಾನ್ಯ ಈಗಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಉಮಾ ಮೇಡಮ್ ರವರು ಸಾಕಷ್ಟು ತರಬೇತಿಗಳನ್ನ ಅವ್ರಿಗೆ ಕೊಡಬೇಕು. ಆಕ್ಚುಲಿ ಅವ್ರು ಬಂದ್ಮೇಲೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬಹಳ ಕ್ರಾಂತಿಕಾರಕವಾದಂತಹ ಮಕ್ಕಳ ಸಂಬಂಧಿಸಿದಂತ ಹಲವಾರು ಕ್ರಿಯಾ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು, ಸುತ್ತೋಲೆಗಳನ್ನು ಜಾರಿಗೆ ತಂದಿದ್ದಾರೆ. ಈಗ ಉದಾಹರಣೆ, ಅವ್ರು ಬಂದ ಮೇಲೆನೆ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಇರಬೇಕು ಪಂಚಾಯತಿಗೊಂದು ಅಂತ ಮಾಡಿದ್ದು. ಅವ್ರು ಬಂದ ಮೇಲೆನೆ ಓದುವ ಬೆಳಕು ಅಂತೇಳಿ ಇಡೀ ಗ್ರಾಮ ಪಂಚಾಯತಿಯ ಗ್ರಂಥಾಲಯಗಳನ್ನ ಡಿಜಿಟಲೀಕರಣ ಮಾಡುವಂತ ಒಂದು ಕಾರ್ಯಕ್ರಮ ತಂದಿದ್ದು. ಮತ್ತು ನೆಕ್ಸ್ಟ್ ನೀವು ಶಿಕ್ಷಣ ಕಾರ್ಯಪಡೆ, ಗ್ರಾಮ ಪಂಚಾಯತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಇಡೀ, ಈಗ ಶಾಲೆ ಬಿಟ್ಟ ಮಕ್ಕಳ ವಿಚಾರ ಮಾತಾಡ್ತಿದ್ವಲ್ಲ, ಶಾಲೆ ಬಿಟ್ಟ ಮಕ್ಕಳನ್ನ ಗುರುತಿಸುವ, ಅವ್ರನ್ನ ಮೇನ್ ಸ್ಟ್ರೀಮ್ ಮಾಡುವ ಜವಾಬ್ದಾರಿ ಪಂಚಾಯತಿಯ ಪ್ರಕಾರಗಳಲ್ಲಿ ಒಂದು. ಅದನ್ನ ಎನ್ಶೋರ್ ಮಾಡ್ಕೊಳ್ಳಕ್ಕೆ ಪ್ರತಿ ಗ್ರಾಮ ಪಂಚಾಯತಿಲಿ ಒಂದು ಎಜುಕೇಶನ್ ಟಾಸ್ಕ್ ಫೋರ್ಸ್ ಇರಬೇಕು ಅಂತಿದೆ. ಅದನ್ನ ಜಾರಿಗೆ ತಂದಿದ್ದು. ಇವೆಲ್ಲ ಮಾಡಿದ್ದು ಪಂಚಾಯತ್ ರಾಜ್ ಇಲಾಖೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಉಮಾ ಮಹಾದೇವನ್ರವರು. ಆದ್ರೆ ಉನ್ನತ ಮಟ್ಟದಲ್ಲಿ ಎಷ್ಟೇ ಸರ್ಕಾರ ವಿಧಾನಸೌಧದಲ್ಲಿ ಕೂತು ಎಷ್ಟೋ ಉನ್ನತ ಮಟ್ಟದ ಯೋಚನೆ ಚಿಂತನೆ ಮಾಡಿ ಎಂತ ಒಳ್ಳೆ ಸುತ್ತೋಲೆ ಕೊಟ್ಟರು ಕೂಡ ಅದನ್ನು ಅನುಷ್ಠಾನ ಮಾಡಬೇಕಾಗಿರೋ ತಳಮಟ್ಟದ ಅಧಿಕಾರಿಗಳು. ಅವರಲ್ಲಿ ನಿರಾಸಕ್ತಿ, ಅವರಲ್ಲಿ ಮಾಹಿತಿಯ ಕೊರತೆ, ಅವರೆಲ್ಲ ಒಂದು ಬದ್ಧತೆ ಇಲ್ಲ ಅಂತಂದ್ರೆ ಯಾವ ಆಶಯಗಳು ಕೂಡ ತಳಮಟ್ಟದಲ್ಲಿ ಅದು ಈಡೇರಲ್ಲ. ಅದಕ್ಕೆ ನಾವು ಯಾರು ನಮ್ಮ ಈ ಚರ್ಚೆಯನ್ನ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಉದಾಹರಣೆ, ನನ್ನ ಪಂಚಾಯತಿ ಒಳಗಡೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ನಡಿಬೇಕು ಅಂತ ಸರ್ಕಾರ ಕೊಟ್ಟಿದೆ. ಅದು ನನ್ನ ಪಂಚಾಯತಿಯಲ್ಲಿ ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳೋ ಪ್ರಶ್ನೆ ನಾನು ಮಾಡ್ಬೇಕಲ್ಲ. ಇದನ್ನೇ ನಾಗರಿಕ ಅನ್ನೋದು. ನಾಗರಿಕರು ಯಾರಂದ್ರೆ ನನ್ನ ಹಿತ ಅಷ್ಟೇ ಅಲ್ಲ, ನನ್ನ ಸಮಾಜದ ಹಿತಕ್ಕೆ, ನಾನು ಬದುಕ್ತಿರೋ ಸಮುದಾಯದ ಹಿತಕ್ಕೆ ಏನಾದರೂ ಆಗ್ತಾ ಇಲ್ಲ ಅಂತ ಕಂಡು ಬಂದ್ರೆ ಕೇಳುವ, ಧ್ವನಿ ಏರಿಸುವ ಕೆಲಸವನ್ನು ನಾವು ಮಾಡ್ಬೇಕಾಗುತ್ತೆ. ಈ ಉದಾಹರಣೆ, ನಮ್ಮ ಪಂಚಾಯತಿಯ ಈಗ ಉದಾಹರಣೆ ನವೆಂಬರ್ ತಿಂಗಳಿಗೆ ಶುರುವಾಗ್ತಾ ಇದೆ. ನವೆಂಬರ್ 14ರಿಂದ ಜನವರಿ 24ರವರೆಗಿನ 10 ವಾರಗಳನ್ನ ಕರ್ನಾಟಕದಲ್ಲಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಭಿಯಾನ ಅಂತಾನೆ ಘೋಷಣೆ ಮಾಡಿದ್ದಾರೆ. ಈಗ ಈ ತಿಂಗಳಲ್ಲಿ ನಿಮ್ಮ ಪ್ರತಿ ಗ್ರಾಮ ಪಂಚಾಯತಿಲಿ ಮಕ್ಕಳ ಗ್ರಾಮ ಸಭೆ ಆಗಬೇಕು. ನೀವು ನಿಮ್ಮ ಪಂಚಾಯತಿಗೆ ಹೋಗಿ ನಿಮ್ಮ PDO ಅವ್ರನ್ನ ಕೇಳಿ, ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಯಾವ ಮಾಡ್ತಿದ್ದೀರಾ ಸರ್, ನಾವು ಬಂದು ಭೇಟಿ ಮಾಡ್ತೀವಿ ಅಂತ. ಮತ್ತು ಮಕ್ಕಳ ಗ್ರಾಮ ಸಭೆಗೆ ನೆನಪಿರ್ಲಿ, ಮಕ್ಕಳು ಮಾತ್ರ ಹೋಗ್ಬೇಕು ಅಂತಿಲ್ಲ. ಮಕ್ಕಳ ಪರವಾಗಿ ದೊಡ್ಡವರು ಕೂಡ ಹೋಗ್ಬಹುದು, ದೊಡ್ಡವರು ಕೂಡ ಪ್ರಶ್ನೆ ಕೇಳಬಹುದು, ದೊಡ್ಡವರು ಕೂಡ ಸಲಹೆ ಕೊಡಬಹುದು. ನೋಡಿ, ಇಂಥದ್ದು ಮಕ್ಳಿಗೆ ಬೇಕಿದೆ, ನಮ್ಮ ಪಂಚಾಯತಿ ವ್ಯಾಪ್ತಿಲಿ 3 ಮಕ್ಕಳು ಶಾಲೆ ಬಿಟ್ಟವ್ರೆ, ದಯವಿಟ್ಟು ಅವ್ರಿಗೆ ಕೊಡಿ. ನಮ್ಮ ಪಂಚಾಯತಿ ವ್ಯಾಪ್ತಿಲಿ 2 ಅನಾಥ ಮಕ್ಕಳಿದ್ದಾರೆ, ಅನಾಥ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಒಂದು ಪ್ರಾಯೋಜಕತ್ವ ಕಾರ್ಯಕ್ರಮದಲ್ಲಿ ಏನೋ ಒಂದು ಆರ್ಥಿಕ ಸಹಾಯ ಇದೆ, ಆ ಸಹಾಯ ಮಾಡಿಸಿ. ಯಾಕೆಂದ್ರೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಬರುವಂತ ಎಲ್ಲಾ ಪ್ರಶ್ನೆಗಳಿಗೆ ಪಂಚಾಯತಿ ಉತ್ತರ ಕೊಡಲ್ಲ. ಈ ಉದಾಹರಣೆಗೆ, ನನ್ನ ಪಂಚಾಯತಿ ವ್ಯಾಪ್ತಿಲಿ ಒಂದು ಬಸ್ ಬರ್ಬೇಕಪ್ಪ, ಬಸ್ ಬರ್ತಾ ಇಲ್ಲ, ಪಂಚಾಯತಿ ಬಸ್ ಕೊಡಕ್ಕಲ್ಲ. ಆದರೆ ಪಂಚಾಯತಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಅದನ್ನ KSRTC ಅವರಿಗೆ ಒತ್ತ ಹಾಕಿ ಅದನ್ನು ಫಾಲೋ ಅಪ್ ಮಾಡೋ ಜವಾಬ್ದಾರಿ ಪಂಚಾಯತಿಯ ಕೆಲಸ. ನಮ್ಗೆ ಶಾಲೆನಲ್ಲಿ ಬಿಸಿಯೂಟದ ಗುಣಮಟ್ಟ ಸರಿ ಇಲ್ಲ ಅಂತ ಕಂಡು ಬಂದ್ರೆ ಅದನ್ನ ಪಂಚಾಯತಿ ಅಡ್ರೆಸ್ ಮಾಡಬೇಕು. ಪ್ರತಿ ಶಾಲೆಯಲ್ಲಿರುವ SDMC ಕೂಡ ಗ್ರಾಮ ಪಂಚಾಯತಿಯ ಒಂದು ಉಪಸಮಿತಿ, ಅವ್ರನ್ನ ಕರೆದು ಕೇಳುವ, ಮಾತನಾಡಿಸುವ, ಅಲ್ಲಿ ಏನ್ ಚಟುವಟಿಕೆ ಆಗ್ತಾ ಇದೆ, ಶಾಲೆಯಲ್ಲಿ ಏನ್ ನಡೀತಿದೆ ಅಂತ ಹೇಳಿ ಪರಿಶೀಲನೆ ಮಾಡುವಂತ ಜವಾಬ್ದಾರಿ ಪಂಚಾಯತಿಗಿದೆ. ಹಾಗಾಗಿ ತನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವ 100ಕ್ಕೆ 100ರಷ್ಟು ಮಕ್ಕಳು ಕೂಡ ಕಡ್ಡಾಯವಾಗಿ ಶಿಕ್ಷಣ ಪಡಿತಾ ಇದ್ದಾರಾ ಅಂತ ಖಚಿತಪಡಿಸಿಕೊಳ್ಳುವ ಆದ್ಯ ಕರ್ತವ್ಯ ಗ್ರಾಮ ಪಂಚಾಯತಿಯದ್ದು. ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಕಲಚೇತನ ಮಕ್ಕಳು ಎಷ್ಟಿದ್ದಾರೆ, ಅವ್ರಿಗಿರೋ 5% ಅನುದಾನ ಹೇಗೆ ಬಳಕೆ ಆಗ್ತಾ ಇದೆ, ವಿಕಲಚೇತನರಿಗಾಗಿ ಒಂದು ವಿಶೇಷ ಗ್ರಾಮ ಸಭೆ ಇರಬೇಕು ಅಂತಿದೆ ವರ್ಷಕ್ಕೊಮ್ಮೆ, ಅದನ್ನ ನಾವು ಪಂಚಾಯತಿಲಿ ಮಾಡ್ತಾ ಇದ್ದೀವಾ? ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಈ ತರ ಸ್ಪೆಷಲ್ ಕ್ಯಾಟಗರಿಯಲ್ಲಿರುವಂಥ ಮಕ್ಕಳು ಪರಿಸ್ಥಿತಿಗಳು ಏನಿದಾವೆ ಅವ್ರದ್ದು ಮಾಹಿತಿ ಇರಬೇಕು ಅಂತಿದೆ. ಆ ಮಾಹಿತಿಯನ್ನು ಇಟ್ಟಿದ್ದೀವ? ಇವಾಗ ಸುಮ್ಮನೆ ನಾವಿದೇನು ಇಲ್ಲದೆ ಮಕ್ಕಳ ಸ್ನೇಹಿ ಪಂಚಾಯತಿ ಅಭಿಯಾನ ಅಂದ ತಕ್ಷಣಕ್ಕೆ ಏನೋ ಪಂಚಾಯತಿ ಮಕ್ಕಳ ಸ್ನೇಹಿ ಆಗಲ್ಲ. ಒಂದು ಮಕ್ಕಳ ಸ್ನೇಹಿ ಆಗಬೇಕು ಪಂಚಾಯತಿ ಅನ್ನೋದಾದ್ರೆ ಫಸ್ಟ್ ನನ್ನ ಪಂಚಾಯತಿಲಿ ಮಕ್ಳು ಎಷ್ಟವ್ರೆ, ಅವ್ರು ಯಾವ ಸ್ಥಿತಿಗತಿಲಿ ಇದ್ದಾರೆ ಅನ್ನೋ ಡಾಟಾ ಇರಬೇಕಲ್ಲ ನನ್ನ ಹತ್ರ. ಅದು ದುರದೃಷ್ಟವಶಾತ್ ತುಂಬ ಪಂಚಾಯತಿಗಳಲ್ಲಿ ಇಂಥದ್ದು ಡಾಟಾ ಇಲ್ಲ. ನಾನು ಕೂಡ ಸಾಕಷ್ಟು ಪಂಚಾಯತಿಗಳು ಭೇಟಿ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ನಮ್ಮ ಪಂಚಾಯತಿಗಳಲ್ಲಿ ಏನಿರ್ಬೋದು ಅಂದ್ರೆ ಒಟ್ಟು ಶಾಲೆಗಳು ಎಷ್ಟಿದಾವೆ, ಅದ್ರಲ್ಲಿ ಗಂಡು ಮಕ್ಳು ಎಷ್ಟಿದ್ದಾರೆ, ಹೆಣ್ಣು ಮಕ್ಳು ಎಷ್ಟಿದ್ದಾರೆ, ಒಟ್ಟು ಅಂಗನವಾಡಿ ಇಷ್ಟು ಡಾಟಾ ಇರುತ್ತೆ. ಆದ್ರೆ ಎಲ್ಲೂ ಕೂಡ
ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಅನಾಥ ಮಕ್ಕಳೆಷ್ಟು, ಏಕಪೋಷಕ ಮಕ್ಕಳೆಷ್ಟು, ಮಾರಣಾಂತಿಕ ಕಾಯಿಲೆಗಳಲ್ಲಿ ಬಲಿಯಾಗಿರುವಂಥ ಮಕ್ಕಳೆಷ್ಟು, ಆರೋಗ್ಯ ತಪಾಸಣೆ ಏನಾಗ್ತಾ ಇದೆ ನಮ್ಮ ಇದರಲ್ಲಿ, ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ, ಉನ್ನತ ಶಿಕ್ಷಣಕ್ಕೆ ಹೋಗಿರೋವು ಎಷ್ಟು, ಶಾಲೆ ಬಿಟ್ಟಿರೋ ಮಕ್ಕಳೆಷ್ಟು, ಅದರಲ್ಲಿ ಹುಡುಗಿರ ಪ್ರಮಾಣ ಎಷ್ಟಿದೆ, ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಒಂದು 3 ವರ್ಷದಲ್ಲಿ ಬಾಲ್ಯ ವಿವಾಹ ಏನಾದ್ರು ಆಗಿದೆಯಾ, ಯಾವ್ದಾದ್ರು ಮಕ್ಕಳು ಬಾಲಕಾರ್ಮಿಕ ರಾಗಿ ಏನಾದ್ರು ಕೆಲಸ ಮಾಡ್ತಾ ಇದ್ದಾರಾ, ಅಥವಾ ನನ್ನ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ್ದಾದ್ರು ಮಗು ಕಳ್ಳಸಾಗಣೆಗೆ ಒಳಪಟ್ಟಿದೆಯಾ. ಯಾಕೆಂದ್ರೆ ದೊಡ್ಡ ಇಶ್ಯೂ ಎಂಥದ್ದು ಮಹಿಳೆಯದು ಮತ್ತು ಮಕ್ಕಳ ಕಳ್ಳಸಾಗಣೆ ಅನ್ನೋಂಥದ್ದು. ನಮ್ಮ ಪಂಚಾಯತಿಲಿ ಅಂತ ಪ್ರಕರಣ ಯಾವ್ದಾದ್ರು ಆಗಿದೆಯಾ, ನಮ್ಮ ಪಂಚಾಯತಿಗೆ ವಲಸೆ ಯಾರಾದ್ರೂ ನಮ್ಮ ಪಂಚಾಯತಿಯಿಂದ ಬೇರೆ ಊರ್ ಕಡೆ ಹೋಗಿದಾರಾ, ಅಥವಾ ಬೇರೆಯವ್ರು ಯಾರಾದ್ರೂ ನಮ್ಮ ಪಂಚಾಯತಿಗೆ ವಲಸೆ ಬಂದಿದ್ದಾರಾ, ಬಂದಿದ್ರೆ ವಲಸೆ ಮಕ್ಕಳ ಪರಿಸ್ಥಿತಿ ಏನು ನೋಡಿ, ಎಷ್ಟು ವಿಷಯ ಇದೆ. ಇಷ್ಟೆಲ್ಲ ಡಾಟಾ ಇರ್ಬೇಕಲ್ಲ ನನ್ನ ಪಂಚಾಯತಿಲಿ ಮಕ್ಕಳ ಸ್ನೇಹಿ ಮಾಡಬೇಕು ಅನ್ನೋದಾದ್ರೆ. ಹಾಗಾಗಿ ಒಂದು ಪಂಚಾಯತಿ ನಿಜಕ್ಕೂ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಆಗಬೇಕು ಅಂತಂದ್ರೆ ಅಲ್ಲಿನ ಅಧಿಕಾರಿಗಳಿಗೆ, ಮುಖ್ಯವಾಗಿ ಅಲ್ಲಿನ ಜನಪ್ರತಿನಿಧಿಗಳಿಗೆ, ಕೇವಲ ಕಾಮಗಾರಿಗಳನ್ನ ನಡೆಸೋದು ಅಷ್ಟೇ ಗ್ರಾಮ ಪಂಚಾಯತಿ ಕೆಲಸ ಅಲ್ಲ. ನೋಡ್ರಿ, ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಇದೆಯಲ್ಲ, ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಇದೆಯಲ್ಲ, ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕ, ಈ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಇಂಡಿಕೇಟರ್ಸ್ನ ನೀವು ತಗೊಂಡು ನೋಡಿದ್ರೆ, ಆ ಒಟ್ಟು ಇಂಡಿಕೇಟರ್ಸ್ ಅಲ್ಲಿ 60% ಇಂಡಿಕೇಟರ್ಸ್ ಬಿಲೋ 18 ಅವ್ರಿಗಿದೆ. ನೀವು ಇವ್ರನ್ನ ಅಡ್ರೆಸ್ ಮಾಡ್ಬಿಟ್ರೆ ಸಹಜವಾಗಿ ನಿಮ್ಮ ಪಂಚಾಯತಿಯ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 60% ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ ದುರಾದೃಷ್ಟವಶಾತ್ ಈ ಚಿಂತನೆನೇ ಇಲ್ಲಲ್ಲ. ಈ ನಾವು ಹೌದು ಹ್ಯೂಮನ್ ಮಾನವ ಜೀವನದ ಗುಣಮಟ್ಟವನ್ನ ಅಭಿವೃದ್ಧಿ ಪಡಿಸೋದು ನಮ್ಮ ಆದ್ಯತೆ ಅನ್ನೋದೇ ಅರ್ಥ ಆಗಿಲ್ಲ. ನಾವು ರೋಡಿಗೆ ಮಣ್ಣಾಕೋದು, ಚರಂಡಿ ತೆಗಿಯೋದು, ಕುಡಿಯೋ ನೀರು ಇನ್ನೂ ಅಲ್ಲೇ ಇದ್ದೀವಿ 78 ವರ್ಷದಿಂದ. ಇದನ್ನ ನಾವು ಜನಪ್ರತಿನಿಧಿಗಳಾಗಿರುವಂಥವ್ರು ಮತ್ತು ಅಧಿಕಾರಿಗಳಾದಂಥವ್ರು ಏನ್ ಮಾಡ್ಕೋಬೇಕು, ರಿಫ್ಲೆಕ್ಟ್ ಮಾಡ್ಕೋಬೇಕು. ರೇ, ನಂದೊಂದು ಪಂಚಾಯತಿ, ನಾನು ಈಗ ಒಂದು ಪಂಚಾಯತಿಗೆ ಹೋಗಿ ಬಂದೆ ಇಲ್ಲಿ ಬರೋ ಮುಂಚೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಖುಷಿ ಆಯ್ತು ನನಗೆ. 2% ಸ್ಪೋರ್ಟ್ಸ್ ಅನುದಾನ ಮೂಲಕ ಇಡೀ ಶಾಲೆ ಅಂಗನವಾಡಿಗಳಿಗೆಲ್ಲ ಸ್ಪೋರ್ಟ್ಸ್ ಕಿಟ್ ಕೊಡಿಸಿದ್ದಾರೆ, ಕಲರಿಂಗ್ ಪೇಂಟ್ ಮಾಡಿಸಿದ್ದಾರೆ. ಹೇಳಿದ್ದು ಉದಾಹರಣೆಗೆ ಕ್ರೀಡಾಂಗಣ ಮಾಡಿಕೊಟ್ಟಿದ್ದಾರೆ, ಮತ್ತು ಮಕ್ಕಳಿಗೆ ಶಾಲೆಗಳಲ್ಲಿ ಶೈಕ್ಷಣಿಕ ಸಾಮಗ್ರಿಗಳನ್ನ ಕೊಡಿಸೋ ವ್ಯವಸ್ಥೆ ಮಾಡಿದ್ದಾರೆ ಯಾವುದೋ ಒಂದು ಪಂಚಾಯತಿನಲ್ಲಿ. ಎಷ್ಟು ಖುಷಿ ಆಯ್ತು ನಮ್ಗೆ ಆ ಪಂಚಾಯತಿ. ನಾನು ಹೇಳಿದೆ ಅವ್ರಿಗೆ, ನಿಮ್ಗೆ ಅಭಿನಂದನೆಗಳು, ಒಳ್ಳೇದಾಗ್ಲಿ, ನಿಮ್ದು ನೀವೇನ್ ಕೆಲಸ ಮಾಡಿದ್ರಲ್ಲ ಒಂದು 8-10 ಪುಟ ರಿಪೋರ್ಟ್ ಕೊಡಿ, ನಾವು ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀನಿ ಈ ತರ ಮಾಡಕ್ ಹೇಳಿ ಎಲ್ಲಾ ಪಂಚಾಯತಿಯವ್ರು. ನಾನು ಮಧುರೆ ಅಂತ ಒಂದು ಪಂಚಾಯತಿಗೆ ಹೋಗಿದ್ದೆ, ಚಿಕ್ಕ ಇದರಲ್ಲಿ ಅಂತ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ. ಅಲ್ಲಿ ಒಬ್ಬ ಒಳ್ಳೆ ಪಿಡಿ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಇಡೀ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಶಾಲೆ ಮತ್ತು ಅಂಗನವಾಡಿಗಳನ್ನು ಕೇಂದ್ರೀಕರಿಸಿ ಹಲವಾರು ಕೆಲಸ ಮಾಡಿದ್ದಾರೆ. ಒಳ್ಳೆ ಪಂಚಾಯತಿಗಳು ಇದಾವೆ, ಆದ್ರೆ ಅಂತ ಪಂಚಾಯತಿಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಕರ್ನಾಟಕದಲ್ಲಿ 5970 ಗ್ರಾಮ ಪಂಚಾಯತಿಗಳಿದಾವೆ. ನಮ್ಮ 5970 ಗ್ರಾಮ ಪಂಚಾಯತಿಗಳು ಕೂಡ ಮಕ್ಕಳ ಸ್ನೇಹಿಯಾಗಿ ಈಗ ನಾವು ಮಾತಾಡಿದ ಏನಾದ್ರು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆದ್ರೆ, ಈ ದೇಶದಲ್ಲಿ ಕರ್ನಾಟಕ ಮಕ್ಕಳ ರಕ್ಷಣೆ ಮತ್ತು ಮಕ್ಕಳ ಹಕ್ಕುಗಳ ವಿಷಯದಲ್ಲಿ ಫಸ್ಟ್ನೇ ಸ್ಟೇಜ್ಗೆ ಹೋಗಿ ನಿಲ್ಲುವಕ್ಕೆ ಸಾಧ್ಯತೆ ಇದೆ. ನಿಜವಾಗಿಯೂ ಮಕ್ಕಳ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಬೇಕು ಅನ್ನೋಗಿದ್ದರೆ ಪಂಚಾಯತ್ ಲೆವೆಲಲ್ಲಿ ಅಡ್ರೆಸ್ ಮಾಡಬೇಕು. ಪಂಚಾಯತ್ ಲೆವೆಲಲ್ಲಿ ಅಡ್ರೆಸ್ ಮಾಡದೇ ಇದ್ರೆ ನಾವು ಬೆಂಗಳೂರಲ್ಲಿ ಕೂತು, ವಿಧಾನಸೌಧದಲ್ಲಿ ಕೂತು ಮಕ್ಳಿಗೆ ಏನೋ ಮಾಡ್ತೀವಿ ಅನ್ನೋದಿದೆಯಲ್ಲ, ಕೇವಲ ಅದು ಭಾಷಣಕ್ಕೆ ಸೀಮಿತ ಆಗೋಗ್ಬಿಡುತ್ತೆ. ಇತ್ತೀಚೆಗೆ ತಾವು ಕೂಡ ಮಾತಾಡ್ತಾ ಇದ್ರಿ ಸರ್, ಏಕಪೋಷಿತ ಮಕ್ಕಳು ಅಥವಾ ತಂದೆ ತಾಯಿ ಇಬ್ರು ಕೂಡ ಇಲ್ದಂತ ಮಕ್ಕಳಿಗೆ ಸರ್ಕಾರ ಒಂದಷ್ಟು ಹಣವನ್ನ ತಿಂಗಳ ಕೊಡುತ್ತೆ ಅಂತ. ಅದ್ರ ಬಗ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಸಾಮಾಜಿಕ ತುಂಬಾ ಅದು ಫೋಕಸ್ ಆಗ್ತಾ ಹೋಗುತ್ತೆ. ಆದ್ರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ಜನಕ್ಕೆ. ಹೌದು, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ, ಒಂದು ಲೈನ್ ಹೆಡ್ಡಿಂಗ್ ಆಗಿ ಕೊಟ್ಬಿಟ್ಟಿದ್ದಾರೆ, ತಂದೆ ಇಲ್ಲದ ಮಕ್ಕಳಿಗೆ ವರ್ಷಕ್ಕೆ 24,000 ರು ಹೇಗೆ ತಿಳಿದುಕೊಳ್ಳಿ ಅಂತ ಏನೇನು ಹಿಂಗೆ ಹಾಕಿ ಹಬ್ಬಿಸಿದ್ದಾರೆ. ನೋಡಿದ್ವಿ, ನಾನು ಗಮನಿಸ್ದೆ. ಆಕ್ಚುಲಿ ಅದು ಅರ್ಧ ಸತ್ಯ ಅರ್ಧ ಸುಳ್ಳು ಈ ಮಾಹಿತಿ ಹರಿದಾಡ್ತಾ ಇರೋದು. ಹೇಗೆ ಅಂದ್ರೆ 24,000 ಅಲ್ಲ, ಆಕ್ಚುಲಿ 48,000. ಅದಕ್ಕಿಂತ ಜಾಸ್ತಿ ಇದೆ ಅವರು ಹಾಕಿರೋದಕ್ಕಿಂತ. ಅಂತದೊಂದು ಯೋಜನೆ. ಆದ್ರೆ ಮೊದ್ಲೆಲ್ಲ ಏನಿದೆಯಲ್ಲ, ಬರೀ ತಂದೆ ಸತ್ತ ಮಕ್ಕಳು, ಅದು ಸರಿಯಾದ ಮಾಹಿತಿ ಅಲ್ಲ. ಕೇವಲ ತಂದೆ ಸತ್ತ ತಕ್ಷಣಕ್ಕೆ ಈ ದುಡ್ಡು ಬರಲ್ಲ, ಅಥವಾ ಈ ಕಾರ್ಯಕ್ರಮ, ಈ ಯೋಜನೆ ಇಲ್ಲ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಮಿಷನ್ ವಾತ್ಸಲ್ಯ ಅನ್ನುವ ಕೇಂದ್ರ ಸರ್ಕಾರದ ಕೇಂದ್ರ ಪ್ರಾಯೋಜಿತ ಯೋಜನೆ. ಇದು ICPS ಅಂತ ಕರೀತೀವಿ, ಸಮಗ್ರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಇದೆ. ಅದರಡಿಯಲ್ಲಿ ಇಡೀ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಏನಿದೆ, ಮಕ್ಕಳ ರಕ್ಷಣಾ ಘಟಕ ಅಂತಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು, ಪ್ರತಿ ಜಿಲ್ಲೆಗೊಬ್ರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಂತಿದ್ದಾರೆ. ಅವ್ರ ಕಚೇರಿಗೆ ಹೋಗ್ಬೇಕು ಸರಿಯಾದ ಮಾಹಿತಿಗಾಗಿ. ಇನ್ಯಾವುದೇ ನೀವು ನಂಬೇಡಿ, ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಒಂದು ಅರ್ಜಿ ಕೊಡಿ. ಅಲ್ಲಿ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಏನಾಗಿರ್ಬೇಕು, ಅದನ್ನ ತಂದಿದ್ದೇನಕ್ಕೆ, ಮಕ್ಕಳು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಇವಾಗ ಉದಾಹರಣೆಗೆ ನಮ್ಮಲ್ಲಿ ಅನಾಥ ಮಕ್ಕಳಿದ್ದಾರೆ, ತಂದೆ ತಾಯಿ ಇಬ್ರು ಇಲ್ಲ. ಅಂತ ಮಕ್ಕಳು ತುಂಬಾ ಸಮಸ್ಯೆಗಳಿಗಾಗಿದ್ದಾರೆ. ಅವ್ರನ್ನ ನಾವು ಮೇನ್ ಸ್ಟ್ರೀಮ್ ಮಾಡ್ಬೇಕಾದ ಜವಾಬ್ದಾರಿ ನಮ್ದಲ್ವಾ ಆಸ್ ಎ ಸ್ಟೇಟ್. ಹಾಗಾಗಿ ಅಂತ ಮಕ್ಕಳಿಗೆ. ಎರಡನೇದು, ತಂದೆ ಅಥವಾ ತಾಯಿ ಜಗಳಾಡಿದ್ದಾರೆ ಅಥವಾ ಕೊಲೆ ಆಗಿದೆ, ಜೈಲಲ್ಲಿ ಹೋಗ್ಬಿಟ್ಟಿದ್ದಾರೆ. ಜೈಲಲ್ಲಿರುವಂತಹ ಪೋಷಕರ ಮಕ್ಕಳು
ಅಲ್ವಾ? ಆ ಮಕ್ಳಿಗೆ ಯಾರು ನೋಡ್ಬೇಕಲ್ಲ ಜವಾಬ್ದಾರಿ. ಈಗ ಗಂಡ ಹೆಂಡತಿ ಹೊಡೆದಾಡಿದ್ರು, ಗಂಡ ಹೆಂಡತಿ ಹೊಡೆದಾಡಿ ಹೆಂಡತಿನ ಸಾಯಿಸ್ದೆ ಯಾರೋ ಒಬ್ಬ, ಗಂಡನ ಜೈಲ್ಗೆ ಹಾಕಿದ್ರು. ಈಗ ಹೆಂಡತಿ ಸತ್ತೋಗಿದ್ದಾಳೆ, ಗಂಡ ಜೈಲಲ್ಲಿದ್ದಾನೆ, ಈಗ ಇವ್ರಿಗೂ ಒಂದು ಮಗು ಇದೆ, ಏನ್ ಮಾಡ್ಬೇಕು ಅಲ್ವಾ? ಈಗ ಅದನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಇಟ್ಟು ಆ ಮಗುಗೆ ಯಾರಾದ್ರೂ ಅವ್ರ ರಿಲೇಟಿವ್ಸ್ ಇದ್ರೆ ಅವ್ರ ಮನೇಲಿ ಮಗು CWC ಆದೇಶ ಮಾಡಿದ್ಮೇಲೆ ಈ ಹಣವನ್ನು ಕೊಡುವಂತ ಕೆಲಸ ಆಗುವಂಥದ್ದಾಗುತ್ತೆ. ಅಥವಾ ಏಕ ಪೋಷಕ ಮಗು ಇದೆ, ಯಾವುದೋ ಒಬ್ಬ ಗಂಡ ಏನೋ ಕುಡಿದು ಏನೋ ಆಗಿದೆ, ಸತ್ತೋಗಿದ್ದಾನೆ, ಆರೋಗ್ಯ ಸರಿ ಇಲ್ಲ, ಸತ್ತೋಗ್ಬಿಟ್ಟ, ಈ ಅಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾಳೆ, ಆಕೆಗೆ ಆರ್ಥಿಕ ವರಮಾನ ಇಲ್ಲ, ಅಂತ ಪರಿಸ್ಥಿತಿಯಲ್ಲಿದ್ರೆ ಅಂತ ಮಗುವಿಗೆ ಇದು ಪ್ರತಿ ತಿಂಗಳು 4,000 ರೂಪಾಯಿ ಇರೋದು ಪರ್ ಮಂತ್. ಈ ತರದ ಹಲವಾರು ಸಂಕಷ್ಟದಲ್ಲಿರೋ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಕೊಡೋಕೆ ಅವಕಾಶ ಇದೆ. ಮತ್ತೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಬರಲ್ಲ, ಒಂದು ಪ್ರೊಸೀಜರ್ ಇದೆ. ನೀವು ಅಪ್ಲಿಕೇಶನ್ ಹಾಕ್ತೀರಿ, ಅದಾದ್ಮೇಲೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ನಿಮ್ಮ ಮನೆ ಭೇಟಿ ಗೃಹ ತನಿಖಾ ವರದಿಯನ್ನ ಮಾಡ್ತಾರೆ. ಆ ಗೃಹ ತನಿಖಾ ವರದಿ ಬಂದ ಮೇಲೆ ಅದನ್ನ ತಂದು ಶಾರ್ಟ್ ಲಿಸ್ಟ್ ಆದ್ಮೇಲೆ ಅದನ್ನೆಲ್ಲ ತಂದು ವರದಿಯನ್ನ ಕನ್ಸಾಲಿಡೇಟೆಡ್ ಮಾಡಿ ಆ ರಿಪೋರ್ಟ್ನ ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರಾಯೋಜಕತ್ವ ಅಂತ ಏನ್ ಕಾರ್ಯಕ್ರಮ ಕರಿತೀವಿ, ಸ್ಪಾನ್ಸರ್ಶಿಪ್ ಅಂತ ಈ ಕಾರ್ಯಕ್ರಮದ ಹೆಸರು. ಆ ಸ್ಪಾನ್ಸರ್ಶಿಪ್ ಕಾರ್ಯಕ್ರಮಕ್ಕೆ ಅನುಮೋದನಾ ಸಮಿತಿ ಅಂತ ಒಂದು ಸಮಿತಿ ಇರುತ್ತೆ. ಅದಕ್ಕೆ 5 ಜನರ ಸಮಿತಿಗೆ ಮೆಂಬರ್ಸ್ ಇರ್ತಾರೆ, ಅದಕ್ಕೆ ಅಧ್ಯಕ್ಷರು DC ಇರ್ತಾರೆ. ಆ ಕಮಿಟಿಲಿ ಇದನ್ನ ಇಡಬೇಕು. ಇಟ್ಟು ನೀವು ತಂದ್ರೆ ಎಲ್ಲಾ ವರದಿಯನ್ನು ನೋಡಿ ಮಗು ಅರ್ಹ ಇದೆ ಅಂತ ಆ ಕಮಿಟಿ ಅನುಮೋದನೆ ಕೊಟ್ರೆ ನಿಮ್ಗೆ ಪ್ರತಿ ತಿಂಗಳು 4,000 ರೂಪಾಯಿ ರೀತಿ ಒಂದು 3 ವರ್ಷಗಳ ಕಾಲ ಸಪೋರ್ಟ್ ಮಾಡ್ತಾರೆ. ಅಂದ್ರೆ 18 ವರ್ಷದ ಒಳಗಡೆ ಇರೋರಿಗೆ ಮಾತ್ರ. ಈ ಉದಾಹರಣೆ ನಾನು 16ಕ್ಕೆ ಹಾಕಿದ್ದೀನಿ ಅಂದ್ರೆ ಇನ್ನೊಂದು ವರ್ಷ 19ಕ್ಕೆ ಬರಲ್ಲ, 3 ವರ್ಷ 18ಕ್ಕೆ ಎಂಡ್ ಆಗುತ್ತೆ. ಆ ತರದ ಒಂದು ಸಹಾಯವನ್ನು ಮಾಡ್ತಾರೆ. ಆದ್ರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಏನೇನೋ ಬರ್ದು ಏನೇನೋ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಅಗತ್ಯ ಇಲ್ಲದೆ ಇರೋರೆಲ್ಲ ಸಾವಿರಾರು ಜನ ಅಪ್ಲಿಕೇಶನ್ ತಂದು ಕೊಟ್ಟಿದ್ದಾರೆ. ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ತರದೊಂದು ವ್ಯಾಪಕವಾಗಿ ಹೋದಾಗ ಅದರ ಸತ್ಯಾಸತ್ಯತೆ ಎಷ್ಟು ಅಂತ ತಿಳ್ಕೊಂಡು ಏನ್ ಮಾಡೋದು ಮುಂದುವರಿಯೋದು ಬಹಳ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಸೊ ಬಹುತೇಕ ನಮ್ಮ ವೀಕ್ಷಕರಲ್ಲಿ ಮತ್ತಷ್ಟು ಹೆಚ್ಚು ವಿಷಯಗಳನ್ನು ನಾವು ಹೇಳ್ಬೇಕು, ಆದ್ರೆ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು KT ತಿಪ್ಪೇಸ್ವಾಮಿ ಅವರ ಜೊತೆ ಮತ್ತೆ ಒಂದಾಗೋಣ ಅಂತ ಹೇಳ್ತಾ, ಸೊ ಕೊನೆಯದಾಗಿ ನಾವು ಏನ್ ಹೇಳ್ತೇವೆ ಅಂತಂದ್ರೆ, ರಕ್ಷಣೆ ಅನ್ನುವಂಥದ್ದು ಪ್ರತಿಯೊಬ್ಬ ಮಗುವಿಗೂ ಬೇಕು. ಆ ರಕ್ಷಣೆಗೋಸ್ಕರ, ಆ ಕಾವಲಿಗೋಸ್ಕರ ಒಂದು ಸಮಿತಿ ಕೂಡ ಇದೆ, ಅದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಅದಕ್ಕೆ ಅಧ್ಯಕ್ಷರಿದ್ದಾರೆ, ಸದಸ್ಯರುಗಳಿದ್ದಾರೆ, ಸರ್ಕಾರ ಇದೆ, ಎಲ್ಲದಕ್ಕೂ ಕೂಡ ಅಧಿಕಾರಿ ವರ್ಗ ಇದೆ. ಸೊ ಎಲ್ಲ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ರಕ್ಷಣೆಯನ್ನ ನೀಡುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ತಿಪ್ಪೇಸ್ವಾಮಿ ಸರ್ ಅವರಿಗೆ ಚಾಲುಕ್ಯ ನ್ಯೂಸ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸರ್. ಧನ್ಯವಾದಗಳು ಸರ್.